ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ಗೌಡಾಸ್ ಕ್ರಿಯೇಟಿವ್ ವರ್ಲ್ಡ್. ನಾನಿವತ್ತು ಹೆಲ್ದಿಯಾದ ಕಾಲಿಫ್ಲವರ್ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಮೀಡಿಯಮ್ ಸೈಜ್ ಮತ್ತು ರೈಪ್ ಆಗಿರೋವಂಥ ಒಂದು ಟೊಮ್ಯಾಟೊ, ಒಂದು ಆನಿಯನ್ ಮತ್ತು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲೀಸ್ ನಿಮ್ಮ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೋಬೋದು. ಮತ್ತು ಕಾಲಿಫ್ಲವರ್ನ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಬಿಸಿ ನೀರಲ್ಲಿ ಉಪ್ಪು ಹಾಕಿ ನೀಟಾಗಿ ತೊಳ್ಕೊಬೇಕು. ಅದರಲ್ಲಿರೋ ಹುಳು ಏನಾದರೂ ಇದ್ದರೆ ಗಲೀಜೆಲ್ಲ ಹೋಗುತ್ತೆ. ಆಮೇಲೆ ಅದನ್ನೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಒಂದು ಪ್ಯಾನ್ಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು 1-2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಈಗ ಹುರ್ಕೊಳ್ಳೋದ್ರಿಂದ ಇದರಲ್ಲಿರೋ ನೀರೆಲ್ಲ ಹೋಗಿಬಿಡುತ್ತೆ, ವಾಟರ್ ಕಂಟೆಂಟ್ ಏನಿರುತ್ತೆ ಅದೆಲ್ಲ ಹೋಗಿಬಿಡುತ್ತೆ. ಈಗ ಇದೇ ಥರ 1-2 ನಿಮಿಷ ಹುರ್ಕೊಂಡ್ಮೇಲೆ ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಬೇಕು. ಸ್ಟವ್ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಈ ಥರ ಸ್ಪೂನಿಂದ ಕಲಿಸ್ತಾನೇ ಇರಬೇಕು, ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ. ನೀಟಾಗಿ ಕಲಸಿ ಈಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ಆಗಿದೆ. ಈಗ ರೋಸ್ಟ್ ಆಗಿರೋ ಕಾಲಿಫ್ಲವರ್ನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಸೈಡಲ್ಲಿ. ಈಗ ಹುರ್ಕೊಂಡಿರೋ ಸೇಮ್ ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕಿ, ಎಣ್ಣೆ ಹಾಕಿ, ಅದಕ್ಕೆ ಜೀರಿಗೆ, ಕರಿಬೇವು, ಕರಿ ಲೀವ್ಸ್ ಮತ್ತು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿ ಆನಿಯನ್ನು ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಅದಕ್ಕೆ ಟೊಮ್ಯಾಟೊನೂ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಅದಕ್ಕೆ ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್ ಮತ್ತು ಉಪ್ಪನ್ನ ಹಾಕಿ, ಸಾಲ್ಟನ್ನ ಹಾಕಿ ಎಷ್ಟು ಟೇಸ್ಟಿಗೆ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಸಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಸ್ಟವ್. ಈಗ ಹುರ್ಕೊಂಡಿರೋ ಕಾಲಿಫ್ಲವರ್ನ ಅದಕ್ಕೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸ್ಟವ್ನ ಸಿಮ್ಮಲ್ಲಿಡಿ. 2 ಮಿನಿಟ್ಸ್ ಆದಮೇಲೆ ಪಲ್ಯ ಈ ಥರ ಆಗಿರುತ್ತೆ. ಪ್ಲೇಟ್ ತೆಗೆದು ನೋಡಿದ್ರೆ ಪಲ್ಯ ಈ ಥರ ಆಗಿರುತ್ತೆ, ನೀಟಾಗಿ ಬೆಂದಿರುತ್ತೆ. ಈಗ ಸ್ಟವ್ ಆಫ್ ಮಾಡಿ ನಿಮಗಿಷ್ಟ ಆಗಿರೋ ಚಪಾತಿ, ರೊಟ್ಟಿ ಅಥವಾ ರೈಸ್ ಜೊತೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.